channel. Today I am making yogurt curry with coyote squash, chow chow they call, or sime badnekai. For that I have taken yogurt, one of the coyote squash, cilantro, this is ginger, this is split roasted chana, asafoetida, turmeric, salt. This is for tempering mustard seeds, oil, cumin seeds, coconut. I'll be taking a little bit of curry leaves also for tempering. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ಸೀಮೆ ಬದನೆಕಾಯಿದು ಮೊಸರುಳ್ಳಿ ಮಾಡ್ತಾಯಿದ್ದೀನಿ. ಹಸಿ ಮೊಸರುಳ್ಳಿ ಅಂತಾರೆ. ಸೊ ಇದೆಲ್ಲ ಗ್ರೈಂಡ್ ಮಾಡ್ತೀವಿ, ಬರೀ ಇದೊಂದೊಂದು ಮಾತ್ರನೇ ಕುಕ್ ಮಾಡೋದು. ವಿಲ್ ಬಿ ಕುಕ್ಕಿಂಗ್ ಓನ್ಲಿ ದ coyote squash, ನಥಿಂಗ್ ಎಲ್ಸ್. ಇಟ್ಸ್ ಲೈಕ್ ಅ ರಾ ಯೋಗರ್ಟ್ ಕರಿ. ಅದಕ್ಕೆ ಫಸ್ಟು ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಟೇಕ್ ಔಟ್ ದ ಸೀಡ್ಸ್ ಆ್ಯಂಡ್ ಕಟ್ ಇಟ್ ಇನ್ ಟು ಟೈನಿ ಪೀಸಸ್. ಒಳಗಡೆ ಇರೋ ಬೀಜ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕಿನ್ ಔಟ್, ಅದರ್ವೈಸ್ ಯು ಕ್ಯಾನ್ ಕೀಪ್ ದ ಸ್ಕಿನ್ ಆಲ್ವೇಸ್ ಹ್ಯಾಸ್ ದ ಫೈಬರ್. ಸೊ ಡಿಪೆಂಡಿಂಗ್ ಆನ್ ವಿಚ್ ಯು ಕ್ಯಾನ್ ಈಟ್, ಯು ಕ್ಯಾನ್ ಕೀಪ್ ದ ಸ್ಕಿನ್. ಯಾವುದಕ್ಕೆ ಸ್ಕಿನ್ ಇದು ಸಿಪ್ಪೆ ಬೇಕೋ ಇಟ್ಕೋಬೋದು, ಇಲ್ಲಾಂದರೆ ಸಿಪ್ಪೆ ತೆಗಿಬೋದು. ಸಿಪ್ಪೆಯಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಅದರಿಂದ ಐ ಹ್ಯಾವ್ ಟೇಕನ್ ಆಲಿವ್ ಆಯಿಲ್. First we have to cut this one into tiny pieces, then boil it. First ಇದು ಬೇಯಿಸ್ಕೋಬೇಕು. This is for tempering with curry leaves. So all this one goes for grinding. Then after it cools down, we'll add it to the yogurt and give the tempering. ಇದೆಲ್ಲದನ್ನು ಗ್ರೈಂಡ್ ಮಾಡೋಕ್ಕೆ ಹೋಗುತ್ತೆ. ಇದು 5 salt you can vary for however you want, according to your taste. And I have taken some green chili, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಇದಿಷ್ಟು ಬೇಕು. ದ ಸ್ಪೈಸಿನೆಸ್ ಡಿಪೆಂಡ್ಸ್ ಆನ್ ಯುವರ್ ಸ್ಪೈಸಿ ಲೆವೆಲ್. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ತೊಗೋಬೋದು, ಹಸಿಮೆಣಸಿನ್ಕಾಯಿ. ಕಟ್ ಲೈಕ್ ದಿಸ್, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇವಾಗ ಅದನ್ನು ಕುಕ್ ಮಾಡೋಕ್ಕೆ ಹಾಕ್ತಾಯಿದ್ದೀವಿ. ನಾವು ಐ ವಿಲ್ ಬಿ putting this one for cooking with little bit of water and salt. This is cut. Now we'll be first powdering this one. First we have to powder this one, then we'll be adding the remaining stuff. First ಇದನ್ನು ಪೌಡರ್ ಮಾಡ್ಕೋಬೇಕು, ಆಮೇಲೆ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೇಕು. So to this one now we'll be adding cumin seeds. ಇವಾಗ ಇದಕ್ಕೆ ಜೀರಿಗೆ, coconut, chili, ginger. If you have a fresh one you can. I'm just putting the paste. Then little bit of salt. We'll add little bit of water to this one and then grind. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ ಈಗ. To the yogurt I'll be adding turmeric and asafoetida. Then
ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇಂಗು ಮತ್ತು ಅರಿಶಿನ ಹಾಕಿದೆ ಮೊಸರಿಗೆ. ಸೊ then I'll be adding salt. Will check and add. And this one I'll be adding. Mix well. Then this one we have to add it to the cooked coyote squash. ಇದು ಮಿಕ್ಸ್ ಮಾಡಬೇಕು. ಇವಾಗ ಪೇಸ್ಟ್ ಹಾಕಿದೆ ಗ್ರೈಂಡ್ ಮಾಡಿರೋದು. ಆಮೇಲೆ ನಾವು ಸೀಮೆ ಬದನೆಕಾಯಿ ಬೆಂದ ಮೇಲೆ ಅದಕ್ಕೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸೊ ಅದರಿಂದ ನಾವು ಎಂಡಲ್ಲಿ ಮಿಕ್ಸ್ ಮಾಡಬೇಕು. ಹಾಕೋತ್ತಿಗೆ ಚೆಕ್ ಮಾಡಬೇಕು. ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ತೀನಿ. But coyote squash, it has to cool down before we add to this one. ಸೀಮೆ ಬದನೆಕಾಯಿ ಸ್ವಲ್ಪ ತಣ್ಣಕ್ಕಾಗಬೇಕು ಮೊಸರಿಗೆ ಹಾಕೋಕ್ಕಿಂತ ಮುಂಚೆ. Tempering. This video is already posted, so you can just make it and keep, and then be adding every day. So I'll be adding little bit of salt for the yogurt, then mixing it. ಒಗ್ಗರಣೆ ಹಾಕಿದೆ. ಒಗ್ಗರಣೆ ಮಾಡಿ ಇಟ್ಕೊಬಿಟ್ರೆ ಇದನ್ನು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಫ್ರೆಶ್ಶಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಹಾಕ್ಕೋಬೋದು. Now this is cooked. I'll be taking the water and I'll be cleaning this container right now. ಇದ್ರದ್ದೇ ನೀರು ತೆಗೆದು ಇದು ತೊಳೆದ್ಬಿಟ್ಟು ಹಾಕ್ತೀನಿ. ಇದು ಫಸ್ಟು ಕೂಲ್ ಡೌನ್ ಆಗಬೇಕು. ಲೆಟ್ ದಿಸ್ ಒನ್ ಕೂಲ್ ಡೌನ್. After this one cools down, we'll be adding this one to here and then mix it depending on how much we need the water. I took out all the water from here into this container. ಇವಾಗ ಇದ್ರ ನೀರೆಲ್ಲ ತೆಗೆದ್ಬಿಟ್ಟಿದ್ದೀನಿ. ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ನೀರು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಅದನ್ನು ಆ್ಯಡ್ ಮಾಡ್ತೀನಿ. ಡಿಪೆಂಡಿಂಗ್ ಆನ್ ದ ಥಿಕ್ನೆಸ್ I'll just add that water into this one. Don't forget to subscribe, like, share, press the bell icon. ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. This is ready. ಇವಾಗ ಇದು ರೆಡಿ ಆಗಿದೆ. ರೈಸ್ ಜೊತೆಲಿ ತಿನ್ಬೋದು. We can eat this one with rice. So this thickness is enough. ಈ thickness ಸಾಕು. Thanks for watching. Enjoy. Thanks for watching. ದಿನ ಒಂದೊಂದು ವೆರೈಟಿ ಮಾಡ್ಕೊಂಡು ತಿನ್ಬೋದು. ಇದು ಡಿಫ್ರೆಂಟ್ ಆಗಿದೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಡೈಲಿ different you can do it and give it to your family and the kids. Also this is very simple for the cooking in like a dorm or apartments. When the kids go to college or something like that, because we get yogurt and coyote squash everywhere. So
So simple and easy. Thanks for watching. Enjoy. Okay, bye.